ಪ್ರಾಡಕ್ಟ್ನ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿ ತರಿಸಿದ್ದೆ. ಜಸ್ಟ್ 129 ಸಮಥಿಂಗ್ ಅಮೌಂಟ್ ಇದೆ. ಸೊ ತುಂಬಾ ಕಮ್ಮಿ ಅಮೌಂಟಿಗೆ ಅನ್ನಿಸ್ತು. ಹಾಗೆ ಮಕ್ಕಳಿಗೆ ಲರ್ನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕಲರ್ ಕೂಡ ಕಲಿತಾರೆ, ಹಾಗೆ ಅವರು ಶೇಪ್ಸ್ ಕೂಡ ಕಲಿಬೋದು ಈ ಒಂದು ಥಿಂಗ್ಸಿಂದ. ಹಾಗಾಗಿ ನಾನು ಈ ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ಬಿಕಾಸ್ ಇವಾಗ ಸಿರಿಗೂ ಕೂಡ ಯೂಸ್ ಆಗುತ್ತೆ ಆ್ಯಂಡ್ ಸಿಹಿಗೂ ಕೂಡ ಯೂಸ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಥರ ಪ್ರಾಡಕ್ಟ್ ವೇಸ್ಟ್ ಆಗಲ್ಲ ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ನ ತರಿಸಿದ್ದೆ. ಚಿಕ್ಕ ಮಕ್ಕಳಿರೋಂಥವ್ರ ಮನೆಯಲ್ಲಿ ಆರಾಮಾಗಿ ಈ ಒಂದು ಪ್ರಾಡಕ್ಟ್ನ ತರಿಸ್ಬೋದು. ಬಿಕಾಸ್ ಕಲರ್ಸು ಕೂಡ ಕಲಿತಾರೆ, ಹಾಗೆ ಶೇಪ್ಸ್ ಕೂಡ ಕಲಿಬೋದು. ಹಾಗಾಗಿ ಆ್ಯಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ನನಗೆ ಪರ್ಸ್ನಲಿ ಈ ಒಂದು ಪ್ರಾಡಕ್ಟ್ ತುಂಬಾ ಈ ಒಂದು ಟ್ರಾವೆಲಿಂಗ್ ಕಿಟ್ ಅಥವಾ ಒಂದು ಕಾಸ್ಮೆಟಿಕ್ಸ್ ಸ್ಟೋರೇಜ್ ಬ್ಯಾಗ್, ಇದನ್ನು ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿ ತರಿಸಿದ್ದೆ. ಇದರ ಕಾಸ್ಟು 184 ರುಪೀಸು. ಅಲ್ಲಿ ಕೊಟ್ಟಂತಹ ಒಂದು ಒರಿಜಿನಲ್ ಪಿಕ್ಚರ್ಗೂ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ಬಿಕಾಸ್ ಅಲ್ಲಿ ಆ ಒಂದು ಬ್ಯಾಗು ಸ್ಟಿಫ್ ಅನಿಸುತ್ತೆ, ಬಟ್ ಇಲ್ಲಿ ನಾವು ನೋಡಿದಾಗ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ. ಸೊ ಔಟ್ ಆಫ್ 10 ಒಂದು 7 ಕೊಡ್ಬೋದು ಈ ಒಂದು ಪ್ರಾಡಕ್ಟ್ಗೆ. ಇದು ವೆಜಿಟೇಬಲ್ ಕಟ್ಟರು ತುಂಬಾ ಯೂಸ್ಫುಲ್ ಅನಿಸುತ್ತೆ. ಬಿಕಾಸ್ ಟೈಮ್ ಆನಿಯನ್ ಎಲ್ಲ ಕಟ್ ಮಾಡುವಾಗ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಒಂದು ವೆಜಿಟೇಬಲ್ ಕಟ್ಟರ್ ಇದ್ದರೆ ತುಂಬಾ ಯೂಸ್ಫುಲ್ ಅನಿಸುತ್ತೆ. ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿ ತರಿಸಿದೆ. ಇದರ ಕಾಸ್ಟು ಜಸ್ಟ್ 130 ರುಪೀಸು. ಪ್ರಾಡಕ್ಟ್ ಕೂಡ ಚೆನ್ನಾಗಿದೆ, ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಸ್ಟೋರೇಜ್ ಬ್ಯಾಗು. ಈ ಥರ ಒಂದು ಸ್ಟೋರೇಜ್ ಬ್ಯಾಗ್ಸ್ಗಳು ನಾನು ಮುಂಚೆ ಕೂಡ ಆರ್ಡರ್ ಮಾಡಿ ತರಿಸಿದ್ದೆ. ಬಿಕಾಸ್ ನಾವು ಒಂದು ಕಬೋರ್ಡಲ್ಲೇ ಆಗಿರ್ಬೋದು ಅಥವಾ ಬೀರೂನಲ್ಲೇ ಆಗಿರ್ಬೋದು, ನಾವು ಬಟ್ಟೆಗಳನ್ನು ಮಡಚಿಟ್ಟಾಗ ಅಥವಾ ಮಕ್ಕಳ ಬಟ್ಟೆಗಳನ್ನು ಫ್ರಾಕ್ಸು ಆ ಥರ ಎಲ್ಲ ಇಟ್ಟಾಗ ಅದು ತುಂಬ ಮೆಸ್ಸಿಯಾಗಿ ಕಾಣಿಸುತ್ತೆ. ಬಟ್ ಈ ಥರ ಒಂದು ಬ್ಯಾಗಲ್ಲಿ ನಾವು ಹಾಕಿಡೋದ್ರಿಂದ ಕ್ಲೀನಾಗಿ ನಮಗೆ ಬೇಕಾದಾಗ ಯಾವ ಒಂದು ಕ್ಲಾತ್ಸ್ನ ಯಾವ್ಯಾವ ಬ್ಯಾಗಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿ ಈಸಿಯಾಗಿ ನೋಡ್ಬೋದು. ಹಾಗೆ ಅದನ್ನು ತಕ್ಕೊಂಡಾಗ ಮತ್ತೆ ಆ ಥರ ಮೆಸ್ಸಿ ಕೂಡ ಆಗೋದಿಲ್ಲ. ಆ್ಯಂಡ್ ಇದು ಹೇರ್ ಆ್ಯಕ್ಸಸರೀಸ್. ತುಂಬಾ ಯಾವುದಾದ್ರೂ ಒಂದು ಫಂಕ್ಷನ್ಗೆ ಹೋಗಬೇಕು, ಹೇರ್ ಬನ್ ಹಾಕಬೇಕು ಅಂದಾಗ ಯಾವ ಥರ ಹೇರ್ ಬನ್ ಹಾಕ್ಕೊಳ್ಳೋದು ಅಂತೇಳಿ ಕನ್ಫ್ಯೂಷನ್ ಆಗುತ್ತೆ. ಆ ಒಂದು ಟೈಮಲ್ಲಿ ಈ ಥರ ಜಸ್ಟು ಒಂದು ಕ್ಲಿಪ್ ಥರ ಬರುತ್ತೆ. ಇದನ್ನು ನಾವು ನಮ್ಮ ಒಂದು ಹೇರ್ ಬನ್ ಮಾಡಿಬಿಟ್ಟು ಅದಕ್ಕೆ ಈ ಥರ ಕ್ಲಿಪ್ನ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಒಂದು ಹೇರ್ ಸ್ಟೈಲ್ ಕೂಡ ರೆಡಿ ಆಗುತ್ತೆ. ಆ್ಯಂಡ್ ಇದು LED ವಾಟರ್ ಸೆನ್ಸರ್ ದೀಪ ಅಂತ ಹೇಳಿ ಹೇಳ್ಬೋದು. ಇದನ್ನು ನಾನು ದೀಪಾವಳಿ ಟೈಮಲ್ಲೇ ತರಿಸಿದ್ದೆ, ಬಟ್ ನಾನು ಇದುವರೆಗೂ ಅದನ್ನು ಅನ್ಬಾಕ್ಸ್ ಮಾಡೇ ಇರಲಿಲ್ಲ. ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೆ ಆ ಒಂದು ಪ್ಯಾಕ್ ಓಪನ್ ಮಾಡಿ. ಈ ಒಂದು ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ಅದು ಮಕ್ಕಳಿರೋಂಥ ಮನೆಯಲ್ಲಿ ನಾವು ದೀಪ ಎಲ್ಲ ಹಚ್ಚಬೇಕು ದೀಪಾವಳಿ ಟೈಮಲ್ಲಿ ಅಂತಂದರೆ ಎಣ್ಣೆ ಹಾಕಿ ಅಥವಾ ಒಂದು ದೀಪ ಹಚ್ಚಿರ್ತೀವಿ, ಎಲ್ಲಿ ಕೈ ಸುಟ್ಕೊಂಡ್ಬಿಡ್ತಾರೆ ಮಕ್ಕಳು ಅನ್ನೋ ಒಂದು ಭಯ ಇರುತ್ತೆ. ಬಟ್ ಈ ಥರ ನೀರು ಹಾಕಿ ದೀಪ ಹಚ್ಚೋದ್ರಿಂದ ತುಂಬಾ ಯೂಸ್ಫುಲ್ ಅನಿಸುತ್ತೆ. ಆ್ಯಂಡ್ ಇದು ಬ್ಯಾಂಗಲ್ ಸ್ಟೋರೇಜ್ ಬಾಕ್ಸ್ ಅಂತ ಹೇಳಿ ಹೇಳ್ಬೋದು. ಪ್ಯಾಕ್ ಆಫ್ 2 ಬರುತ್ತೆ. ಇದರ ಪ್ರೈಸು 230 ರುಪೀಸು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ತುಂಬ ಬ್ಯಾಂಗಲ್ಸ್ಗಳು ಒಂಥರ ಬಾಕ್ಸಲ್ಲಿ ಹಾಕಿಡಬೇಕಾಗತ್ತೆ ಅಥವಾ ಎಲ್ಲಾದರೂ ಒಂಥರ ಕವರಲ್ಲಿ ಹಾಕಿಟ್ಬಿಟ್ರೆ ಅದು ಹೊಡೆದೋಗೋಂಥ ಚಾನ್ಸಸ್ ಇರುತ್ತೆ. ಬಟ್ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಡೋದ್ರಿಂದ ಕ್ಲೀನಾಗಿ ಕೂಡ ಕಾಣಿಸುತ್ತೆ ಆ್ಯಂಡ್ ಚೆನ್ನಾಗಿ ಆರ್ಗನೈಸೇಷನ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ ಕೂಡ ಆರ್ಡರ್ ಮಾಡಿ ತರಿಸಿದ್ದೆ. ಸೊ ಪ್ಯಾಕ್ ಆಫ್ 2 ಬರುತ್ತೆ. ತುಂಬಾ ಚೆನ್ನಾಗಿದೆ. ನನಗೆ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಸೊ ಫೈನಲಿ ಎಲ್ಲ ಬ್ಯಾಂಗಲ್ಸ್ಗಳನ್ನು ಈ ಥರ ಬಾಕ್ಸ್ಗೆ ಹಾಕಿ ಜೋಡಿಸಿದೆ. ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ನೀಟ್ ಫಿನಿಶಿಂಗ್ ಅನಿಸುತ್ತೆ. ಸೊ ಬ್ಯಾಂಗಲ್ಸ್ ಬೇಕಾದಾಗ ಈಸಿಯಾಗಿ ಬ್ಯಾಂಗಲ್ಸ್ಗಳನ್ನು ತಗೊಳ್ಬೋದು. ಆ್ಯಂಡ್ ಈ ಒಂದು ಹೇರ್ ಸ್ಟೈಲ್ ಕೂಡ ತರಿಸಿದ್ದೆ. ಇದು ನಾನು ಸಿಹಿ ಬೇಬಿ ನಾಮಕರಣ ಟೈಮಲ್ಲಿ ಹಾಕ್ಕೊಂಡಿದ್ದೆ. ಆ್ಯಂಡ್ ತುಂಬ ಲೆಂತಿಯಾಗಿ ಬಂದಿರುತ್ತೆ. ಆ್ಯಂಡ್ ಇದು ವೆರಿ ಶಾರ್ಟ್ ಹೇರ್ಸ್ ಇರೋರು, ತುಂಬ ಲಾಂಗ್ ಹೇರ್ಸ್ ಬೇಕು ಅನ್ನೋರು ನಮ್ಮ ಒಂದು ಪೋನಿ ಹೇರ್ ಸ್ಟೈಲ್ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಒಂದು ಹೇರ್ ಸ್ಟೈಲ್ನ ಹಾಕೊಳ್ಳೋದ್ರಿಂದ ತುಂಬ ಲೆಂತಿ ಹೇರ್ ಸ್ಟೈಲ್ ಅಂತ ಅನಿಸುತ್ತೆ. ಬಟ್ ಅಲ್ಲಿ ಬಂದಿರೋಂತಹ ಪ್ರಾಡಕ್ಟ್ಗೂ ಇಲ್ಲಿಗೂ ನೋಡೋಕ್ಕೆ ಹೋದರೆ ಇಲ್ಲಿ ಸ್ವಲ್ಪ ಬೌನ್ಸಿ ಆಗಿದೆ ಅವರು ಕೊಟ್ಟಂತಹ ಒಂದು ಪಿಕ್ಕಲ್ಲಿ. ಬಟ್ ನಮಗೆ ಬಂದಂಥ ಪ್ರಾಡಕ್ಟಲ್ಲಿ ಸ್ವಲ್ಪ ಸಣ್ಣ ಅಂತ ಅನಿಸುತ್ತೆ. ಆ್ಯಂಡ್ ಈ ಒಂದು ಹೇರ್ ಸ್ಟೈಲು 290 ರುಪೀಸು. ತುಂಬಾ ಗ್ರ್ಯಾಂಡ್ ಫಿನಿಶಿಂಗ್ ಅಂತ ಅನಿಸುತ್ತೆ. ಬಿಕಾಸ್ ಏನಾದರೂ ಟ್ರೆಡಿಷ್ನಲ್ ಆಗಿ ರೆಡಿ ಆದಾಗ ಈ ಥರ ಒಂದು ಹೇರ್ ಸ್ಟೈಲ್ನ ಯೂಸ್ ಮಾಡ್ಬೋದು. ಬಟ್ ಇದು ನಮ್ಮ ಒಂದು ಜಡೆಗೆ ಹಿಂದೆಗಡೆ ಇದನ್ನು ಟ್ಯಾಗ್ ಮಾಡಬೇಕಾಗತ್ತೆ. ಕ್ಲೀನಾಗಿ ಆ ಒಂದು ಜಡೆಗೆ ಇದನ್ನು ಕಟ್ಟಬೇಕಾಗತ್ತೆ. ಸೊ ಚೆನ್ನಾಗಿದೆ. ಇದು ಒಂದು ಹೇರ್ ಸ್ಟೈಲ್ ಇಷ್ಟ ಆಯಿತು. ಇದು ನನ್ನ ಫೇವ್ರೆಟ್ ಹೇರ್ ಸ್ಟೈಲ್ ಅಂತ ಹೇಳ್ಬೋದು. ಇದು ನನಗೊಂಥರ ತುಂಬ ಈಸಿ ಅಂತ ಅನಿಸುತ್ತೆ. ಬಿಕಾಸ್ ಒಂಥರ ರಬ್ಬರ್ ಬ್ಯಾಂಡ್ ಥರ ನಾವು ಜಸ್ಟ್ ನಾಟ್ ಹಾಕಿಬಿಟ್ರೆ ಸಾಕು, ಒಂದು ಬೆಸ್ಟ್ ಹೇರ್ ಸ್ಟೈಲ್ ಕಾಣಿಸುತ್ತೆ. ಆ್ಯಂಡ್ ವೆರಿ ಮೆಸ್ಸಿ ಥರ ಇರುತ್ತಲ್ವ. ಸೊ ಒಂಥರ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಹೇರ್ ಸ್ಟೈಲ್ ಇರುತ್ತೆ. ಸೊ ಇದು ಜಸ್ಟ್ 100 ರುಪೀಸು.
ಈ ಒಂದು ಬ್ಲೌಸ್ನ ನಾನು ಮೀಶೋನಲ್ಲಿ ಆರ್ಡರ್ ಮಾಡಿ ತರಿಸಿದ್ದೆ. ಜಸ್ಟ್ 300 ರುಪೀಸ್. ನನಗೆ ತುಂಬಾ ಇಷ್ಟ ಆಯಿತು ಬಿಕಾಸ್ ವೆರಿ ಡಾರ್ಕ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಅಂದರೆ ಡಾರ್ಕ್ ಗ್ರೀನ್ಗೆ ಗೋಲ್ಡ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಇವಾಗಿನ ಪ್ರೆಸೆಂಟು ಟೈಲರ್ ತೊಗೊಳ್ಳೋಂಥ ಫೀಸಲ್ಲಿ ಜಸ್ಟು ಒಂದು ಸ್ಟಿಚಿಂಗ್ ಕಾಸ್ಟೇ 350-400 ಇದೆ. ಅಂಥದ್ರಲ್ಲಿ ಅವ್ರದ್ದೇ ಕ್ಲಾತ್, ಎಂಬ್ರಾಯ್ಡಿಂಗ್, ಸ್ಟಿಚಿಂಗ್, ಎವ್ರಿಥಿಂಗ್. ಸೊ ಜಸ್ಟ್ 300 ರುಪೀಸ್ಗೆ ಅಂದರೆ ಆರಾಮಾಗಿ ಕೊಡ್ಬೋದು. ಸೊ ಈ ಒಂದು ಬ್ಲೌಸ್ ನನಗೆ ತುಂಬಾ ಇಷ್ಟ ಆಯಿತು. ಈ ಒಂದು ಬ್ಲೌಸ್ನ ಕೂಡ ನಾನು ಮೀಶೋನಲ್ಲೇ ಆರ್ಡರ್ ಮಾಡಿ ತರಿಸಿದ್ದೆ. ತುಂಬಾ ಚೆನ್ನಾಗಿದೆ. ನಾನು ಹೇಳ್ದಾಗೆ 300 ರುಪೀಸ್ಗೆ ವರ್ತ್ ಅಂತ ಹೇಳಿ ಹೇಳ್ಬೋದು. ಬಿಕಾಸ್ ಜಸ್ಟ್ ಹೊರಗಡೆ ನಾವು ಸ್ಟಿಚಿಂಗ್ ಕೊಟ್ಟಾಗ ಜಸ್ಟ್ 300 ರುಪೀಸ್ ಸ್ಟಿಚಿಂಗೇ ಕೊಡಬೇಕಾಗುತ್ತೆ. ಅಂಥದ್ರಲ್ಲಿ ಕ್ಲಾತ್, ಎಂಬ್ರಾಯ್ಡಿಂಗ್, ಎವ್ರಿಥಿಂಗ್ ಅವ್ರದ್ದೇ. ಹಾಗೆ ಜಸ್ಟ್ 300 ರುಪೀಸ್ಗೆ ಅಂದರೆ ಆರಾಮಾಗಿ ತೊಗೊಳ್ಬೋದು ಅಂತ ಅನಿಸುತ್ತೆ. ಈ ಒಂದು ಪ್ರಾಡಕ್ಟ್ ನನಗೆ ಮೋಸ್ಟ್ ಫೇವ್ರೆಟ್ ಅಂತ ಹೇಳ್ಬೋದು. ಜಸ್ಟು ಚೆನ್ನಾಗಿದೆ ಅಂತ ಹೇಳಿ ಆರ್ಡರ್ ಮಾಡಿದೆ. ಜಸ್ಟು 250 ರುಪೀಸ್ಗೆ ಎಷ್ಟು ಚೆನ್ನಾಗಿದೆ ಪ್ರಾಡಕ್ಟು ಅಂದರೆ ನಿಜವಾಗ್ಲೂ ಕ್ವಾಲಿಟಿ ಅಂತೂ ಶಾಪಲ್ಲಿ ಹೋಗಿ ತೊಗೊಂಡ್ರು ಕೂಡ ಅಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಕಾಟನ್ ಕ್ಲಾತು ತುಂಬಾ ಸಾಫ್ಟ್ ಇದೆ. ಆ್ಯಂಡ್ ಅಲ್ಲಿ ಜೀನ್ಸ್ ಕ್ಲಾತ್ ಕೊಟ್ಟಿದ್ದಾರಲ್ಲ ಅದು ಕೂಡ ಚೆನ್ನಾಗಿದೆ. ಯೆಲ್ಲೋ ಕಾಂಬಿನೇಷನ್ಗೆ ಜೀನ್ಸ್ ಬ್ಲೂ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಈ ಒಂದು ಪ್ರಾಡಕ್ಟ್ನ ಯಾರ ಮನೇಲೆಲ್ಲ ಪುಟ್ಟ ಮಕ್ಕಳಿದ್ದಾರೆ 100% ನೀವು ಇದನ್ನು ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ಬಿಕಾಸ್ 250 ರುಪೀಸ್ಗೆ ಒಂದು ಒಳ್ಳೆ ಕ್ಲಾತ್ ಸಿಗುತ್ತೆ. ನಾನು ಸಿರಿಗೆ ಇಬ್ರಿಗೂ ಕೂಡ ಈ ಒಂದು ಬಟ್ಟೆನ ಆರ್ಡರ್ ಮಾಡಿದ್ದೆ. ಇಬ್ರಿಗೂ ಕೂಡ ಆ ಒಂದು ಬಟ್ಟೆ ಸೇಮ್ ಸೈಜೇ ಬಂದುಬಿಟ್ಟಿದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ದಿನ ಇಟ್ಬಿಟ್ಟು ಹಾಕೋಣ ಅಂತ ಹಾಗೆ ಇಟ್ಟಿದ್ದೀನಿ. ಬಟ್ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಒಂದು ಪ್ರಾಡಕ್ಟ್ನ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿ ತರಿಸಿದ್ದೆ. ಅದು ಆಫರ್ ಇದೆ ಅಂತ ಹೇಳಿ, ಅದು ಕೊಂಬೋ ಆಫರು. 1030 ರುಪೀಸ್ಗೆ 2 ಕುಕ್ಕರ್ಸು, ಒಂದು 1 ಲೀಟರ್ ಹಾಗೆ ಇನ್ನೊಂದು 3 ಲೀಟರ್ದು. ಸೊ ಮಕ್ಕಳಿದ್ದಾರೆ ಅಂದಮೇಲೆ ಸಡನ್ನಾಗಿ ಅವ್ರಿಗೆ ರೈಸ್ ಇಡಬೇಕಾಗತ್ತೆ, ಚಿಕ್ಕ ಪುಟ್ಟ ಅಡುಗೆ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಅವ್ರಿಗೆ ಪುಟ್ಟದ ಕುಕ್ಕರ್ಸ್ ಇರಲಿ ಅಂದ್ಬಿಟ್ಟು ಸೊ 2 ಕುಕ್ಕರ್ನ ಆರ್ಡರ್ ಮಾಡಿ ತರಿಸಿದ್ದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಬಟ್ 2 ಕುಕ್ಕರ್ಗೂ ಸೇರಿಸ್ಬಿಟ್ಟು ಒಂದೇ ಕ್ಯಾಪ್ ಇದೆ. ಕುಕ್ಕರ್ ರೈಸ್ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಮಕ್ಕಳಿಗೆ ಕುಕ್ಕರಲ್ಲಿ ರೈಸ್ ಮಾಡಿದ್ರೆ ಅದು ಸಾಫ್ಟ್ ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಕೊಡೋದಕ್ಕೆ ಮಾತ್ರನೇ. ಆ್ಯಂಡ್ ಚಿಕ್ಕ ಪುಟ್ಟ ಬೇಳೆ, ದಾಲ್ ಆ ಥರ ಬೇಯಿಸುವಾಗ ಮಾತ್ರನೇ ಕುಕ್ಕರ್ಸ್ ಯೂಸ್ ಮಾಡ್ತೀವಿ. ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿ ತರಿಸಿದ್ವಿ. ಪ್ಲೇ ಮ್ಯಾಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಬಿಕಾಸ್ ಮಕ್ಕಳಿಗೆ ಈ ಒಂದು ಪ್ಲೇ ಮ್ಯಾಟ್ ಅಥವಾ ಏನಿದೆ ಈ ಒಂದು ಫ್ಲೋರ್ ಮ್ಯಾಟ್ ಇದನ್ನು ಹಾಕಿ ಕೊಟ್ಟರೆ ಆಟ ಆಡ್ಕೊಂಡು ಕೂತ್ಕೊಳ್ತಾರೆ. ಹಾಗೆ ಅವರು ಸ್ಟಡಿ ಮಾಡೋವಂಥದ್ದು, ಏನೋ ಒಂದು ಪೇಂಟಿಂಗ್ ಮಾಡುವಾಗ, ಸ್ಟಡಿ ಮಾಡುವಾಗ, ಓದುವಾಗ ಅಥವಾ ಆಟ ಸಾಮಾನು ಹಾಕಿ ಕೊಟ್ಬಿಟ್ರೆ ಕುತ್ಕೊಂಡು ಆಟ ಆಡ್ತಾ ಇರ್ತಾರೆ. ತುಂಬಾ ದೊಡ್ಡದಾಗಿದೆ ಆ್ಯಂಡ್ ಈಸಿ ಟು ಕ್ಯಾರಿ ಅಂತ ಹೇಳ್ಬೋದು. ವೆರಿ ವೆಯ್ಟ್ಲೆಸ್ ಇದೆ ಆ್ಯಂಡ್ ಕ್ಲೀನಾಗಿ ಫೋಲ್ಡ್ ಮಾಡಿ ಎತ್ತಿಡ್ಬೋದು. ಸ್ಪೇಸು ಕೂಡ ತುಂಬಾ ಬೇಕಾಗೋದಿಲ್ಲ. ಹಾಗೆ ಸ್ಲಿಪ್ ಆಗೋದಿಲ್ಲ ಆ್ಯಂಡ್ ಗಲೀಜೇನಾದರೂ ಆದರೂ ಕೂಡ ಕ್ಲೀನಾಗಿ ವಾಶ್ ಮಾಡ್ಬೋದು. ಕ್ವಾಲಿಟಿ ಅಂತೂ ಸೂಪರ್ ಅಂತ ಹೇಳ್ಬೋದು. ಒಂದು 5 ಲೇಯರ್ಸ್ ಹಾಕಿ ಮಾಡಿರೋವಂಥದ್ದು ಈ ಒಂದು ಮ್ಯಾಟು. ಹಾಗಾಗಿ ತುಂಬಾ ಚೆನ್ನಾಗಿದೆ ಆ್ಯಂಡ್ 2 ಸೈಡ್ ಕೂಡ ಇದೆ. ಸೊ ನಾವು ಯಾವ ಸೈಡ್ಗೂ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಒಂದು ಸೈಡು ಒಂಥರ ಪಿಕ್ಚರ್ಸ್ ಥರ ಕೊಟ್ಟಿರ್ತಾರೆ, ಇನ್ನೊಂದು ಸೈಡು ABCDದು ವರ್ಡ್ಸ್ಗಳನ್ನು ಹಾಕಿ ಕೊಟ್ಟಿರ್ತಾರೆ, ಲೆಟರ್ಸ್ಗಳನ್ನೆಲ್ಲ ಹಾಕ್ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿದೆ. ನನಗೆ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಈ ಒಂದು ಮ್ಯಾಟ್ನ ಹಾಕ್ಕೊಟ್ಬಿಟ್ಟು ಅದ್ರ ಮೇಲೆ ಆಟ ಸಾಮಾನು ಹಾಕಿ ಕೊಟ್ಟರೆ ಮಕ್ಕಳಿಗೆ ಆರಾಮಾಗಿ ಆಟ ಆಡ್ಕೊಂಡು ಕೂತ್ಕೊತಾರೆ. ಏನಾದರೂ ತಿಂದಿದ್ದು ಏನಾದರೂ ಊಟ ಏನಾದರೂ ಬಿದ್ದರೂ ಕೂಡ
ಸೊ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೋದು ಆ್ಯಂಡ್ ವಾಟರ್ ಪ್ರೂಫ್ ಕೂಡ. ಸೊ ನೀರು ಬಿದ್ದರೂ ಕೂಡ ಏನೂ ಆಗೋದಿಲ್ಲ ಆ್ಯಂಡ್ ಮಕ್ಕಳು ಆರಾಮಾಗಿ ಆಟ ಆಡ್ಬೋದು ಆ್ಯಂಡ್ ಆ್ಯಂಟಿ ಸ್ಲಿಪ್ ಕೂಡ. ಸೊ ಈ ಒಂದು ಇದ್ರ ಮೇಲೆ ಜಾರುತ್ತೆ ಅಂತ ಕೂಡ ಇಲ್ಲ. ಸೊ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್. ಹಾಗೆ ಈ ಒಂದು ಡ್ರೆಸ್ನ ನಾನು ಮೀಶೋನಲ್ಲಿ ಆರ್ಡರ್ ಮಾಡಿದ್ದೆ. ಇದರ ಪ್ರೈಸು 299, ಇನ್ನೇನು 300 ರುಪೀಸ್ ಅಂತಲೇ ಹೇಳ್ಬೋದು. 300 ರುಪೀಸು. ಇದು ಕಾರ್ಡ್ ಸೆಟ್ ತುಂಬಾ ಚೆನ್ನಾಗಿದೆ. ಬಿಕಾಸ್ ಕಾಲರ್ ನೆಕ್ ಕೂಡ ಬರುತ್ತೆ ಆ್ಯಂಡ್ ಬಟನ್ಸ್ ಕೂಡ ಕೊಟ್ಟಿರ್ತಾರೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಾನು ಯಾವುದೇ ಒಂದು ಪ್ರಾಡಕ್ಟ್ಗಳು ಬಂದಾಗ ಅಂದರೆ ಬಟ್ಟೆ ಐಟಮ್ಸ್ ಯಾವುದೇ ಬಂದರೂ ಕೂಡ ಆವತ್ತಿನ ಡೇನೇ ನಾನು ನೀರಿಗೆ ಹಾಕ್ಬಿಡ್ತೀನಿ. ಬಿಕಾಸ್ ಏನಾದರೂ ಸಿಂಕ್ ಆದರೆ ಅಥವಾ ಅದು ಕಲರ್ ಏನಾದರೂ ಶೇಡ್ ಆದರೆ ರಿಟರ್ನ್ ಮಾಡೋಣ ಅಂದ್ಬಿಟ್ಟು. ಸೊ ನಾನು ಈ ಒಂದು ಪ್ರಾಡಕ್ಟ್ನ ಆಲ್ರೆಡಿ ನೀರಿಗೆ ಹಾಕಿ ಚೆಕ್ ಕೂಡ ಮಾಡಿದೆ. ಯಾವುದೇ ಥರ ಕಲರ್ ಹೋಗಿಲ್ಲ, ಹಾಗೆ ಯಾವುದೇ ಥರ ಸಿಂಕ್ ಕೂಡ ಆಗಿಲ್ಲ. ಈ 2 ಕುರ್ತಾ ಸೆಟ್ಗೆ ನಾನು ಜಸ್ಟ್ 250 ರುಪೀಸ್ ಪೇ ಮಾಡಿದ್ದು. ಇದನ್ನು ಕೂಡ ನಾನು ಮೀಶೋನಲ್ಲೇ ಆರ್ಡರ್ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಮೇಯ್ನಾಗಿ ನನಗೆ ಕಲ್ಲರು ಆ್ಯಂಡ್ ಕುರ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಬಿಕಾಸ್ ಎರಡೂ ಕೂಡ ಕಾಟನ್ ಮೆಟೀರಿಯಲು. ಸೊ ಬಟ್ಟೆ ಕೂಡ ತಿಕ್ಕಾಗಿದೆ. ಸೊ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದನ್ನು ಕೂಡ ನಾನು ಈ ಒಂದು ಪ್ರಾಡಕ್ಟ್ ಬಂದಿದ ತಕ್ಷಣವೇ ನಾನು ನೀರಿಗೆ ಹಾಕಿ ಆ ಒಂದು ಪ್ರಾಡಕ್ಟ್ನ ಆಲ್ರೆಡಿ ಐರನ್ ಮಾಡಿ ನೋಡಿದ್ದೀನಿ. ಸೊ ಯಾವುದೇ ಥರ ಕಲರ್ ಹೋಗಿಲ್ಲ, ಹಾಗೆ ಸಿಂಕ್ ಕೂಡ ಆಗಿಲ್ಲ. ಬಟ್ಟೆ ತುಂಬಾ ಚೆನ್ನಾಗಿದೆ. ಜಸ್ಟ್ 250 ರುಪೀಸ್ಗೆ 2 ಕುರ್ತಾ ಸೆಟ್ಸ್ ಆರಾಮಾಗಿ ತೊಗೊಳ್ಬೋದು. ಆ್ಯಂಡ್ ಈ ಒಂದು ಬ್ಯಾಗಿ ಪ್ಯಾಂಟ್ಸ್ ತುಂಬಾ ಚೆನ್ನಾಗಿದೆ. ಇವಾಗೆಲ್ಲ ಇದು ತುಂಬ ಟ್ರೆಂಡ್ ಆಗೋಗ್ಬಿಟ್ಟಿದೆ. ಆ್ಯಂಡು ತುಂಬಾ ಜೀನ್ಸ್ ಎಲ್ಲ ಹಾಕೋದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳೋರು ಆರಾಮಾಗಿ ಈ ಥರ ಒಂದು ಫ್ರೀ ಪ್ಯಾಂಟ್ಸ್ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಅಂದರೆ ಜಸ್ಟ್ ನಾರ್ಮಲ್ ಪ್ಲಾಜೋ ಪ್ಯಾಂಟ್ ಥರ ಯೂಸ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ. ಇದ್ರ ಮೇಲೆ ಒಂದು ಶಾರ್ಟ್ ಕುರ್ತಾಸ್ಗಳನ್ನು ಯೂಸ್ ಮಾಡ್ಬೋದು. ಸೊ ಟ್ರೆಂಡಿಯಾಗೂ ಇರುತ್ತೆ ಆ್ಯಂಡು ನಿಮಗೂ ಕೂಡ ಜೀನ್ಸ್ ಹಾಕ್ಕೊಳ್ಬೇಕು ಅನ್ನೋ ಆಸೆ ಕೂಡ ಫುಲ್ಫಿಲ್ ಆಗುತ್ತೆ. ಸೊ ಹಾಗಾಗಿ ಆರಾಮಾಗಿ ಯೂಸ್ ಮಾಡ್ಬೋದು. ಈ ಒಂದು ಪ್ರಾಡಕ್ಟ್ ನಾನು ಲಿಂಕ್ನ ಇನ್ಸ್ಟಾಗ್ರಾಮಲ್ಲಿ ತೊಗೊಂಡು ಅಲ್ಲಿಂದ ನಾನು ಆರ್ಡರ್ ಮಾಡಿ ತರಿಸಿದೆ. ಮೀಶೋನಲ್ಲಿ ಆರ್ಡರ್ ಮಾಡಿದ್ದು. ಸಿರಿಗೆ ಹಾಗೆ ಸಿಹಿಗೆ ಇಬ್ರಿಗೂ ಕೂಡ ತರಿಸಿದೆ. ಸಿಹಿದು 180 ರುಪೀಸ್ ಸಮಥಿಂಗ್ ಆಯಿತು ಆ್ಯಂಡ್ ಸಿಹಿದು ಜಸ್ಟ್ 100 ರುಪೀಸ್ ಆಯಿತು. ಎರಡೂ ಕೂಡ ಸೇಮ್, ಬಟ್ ಸೈಜ್ ಮಾತ್ರ ಸ್ವಲ್ಪ ಚಿಕ್ಕದು ಹಾಗೆ ಸ್ವಲ್ಪ ದೊಡ್ಡದು ತೊಗೊಂಡಿದ್ದೀನಿ. ಸೊ ಎರಡೂ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಒಂಥರ ಸ್ವೆಟರ್ ಫೀಲ್ ಕೊಡುತ್ತೆ, ಸಾಫ್ಟ್ ಇದೆ. ನಿಜಕ್ಕೂ ಹೊರಗಡೆ ಹೋಗಿ ತೊಗೊಂಡ್ರೆ ನಾವು ಜಸ್ಟ್ ಒಂದು 300-400 ಇಲ್ಲದೆ ಕಮ್ಮಿಗಂತೂ ಸಿಗೋದಿಲ್ಲ. ತುಂಬಾ ಸಾಫ್ಟ್ ಫೀಲ್ ಅನಿಸುತ್ತೆ. ಬಟ್ ನಮಗೆ ಮೀಶೋನಲ್ಲಿ ತುಂಬಾ ಕಮ್ಮಿ ಬೆಲೆಗೆ ಸಿಗ್ತಿದೆ. ನನಗೆ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಒಂದು ಮೆಟೀರಿಯಲು ಸಿಲಿಕಾನ್ ಮೆಟೀರಿಯಲ್. ಇದು ತುಂಬಾ ಚೆನ್ನಾಗಿದೆ. ಅಂದರೆ ಎಷ್ಟು ಹಾರ್ಡ್ ಯೂಸ್ ಮಾಡಿದ್ರೂ ಕೂಡ ಇದೇನು ಹಾಳಾಗೋದಿಲ್ಲ ಆ್ಯಂಡ್ ವಾಷಬಲ್ ಕೂಡ. ಆರಾಮಾಗಿ ವಾಶ್ ಮಾಡಿ ಕೂಡ ಹಾಕ್ಬೋದು. ಮಕ್ಕಳಿಗೆ ಏನಾದರೂ ತಿನ್ನೋಕ್ಕೆ ಕೊಟ್ಟಾಗ, ಚಿಕ್ಕ ಮಕ್ಕಳಿಗೆ ಸೊ ಫ್ರೂಟ್ಸು ಎಲ್ಲ ಕೊಟ್ಟಾಗ ಬೀಳಿಸ್ಕೊಳ್ಳೋದು, ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಳ್ಳೋದು ಮಾಡ್ತಾರೆ. ಹಾಗಾಗಿ ಈ ಥರ ಒಂದು ಪ್ರಾಡಕ್ಟ್ಗಳನ್ನು ನಾವು ಯೂಸ್ ಮಾಡೋದ್ರಿಂದ ಸೊ ಬಟ್ಟೆ ಕೂಡ ಗಲೀಜಾಗೋದಿಲ್ಲ. ಹಾಗೆ ನಾವು ಇದನ್ನು ಈಸಿಯಾಗಿ ಕೂಡ ವಾಶ್ ಮಾಡಿ ಯೂಸ್ ಮಾಡ್ಬೋದು. ಈ ಒಂದು ಗ್ರೀನ್ ಮ್ಯಾಟ್ನ ಕೂಡ ನಾನು ಮೀಶೋನಲ್ಲೇ ಆರ್ಡರ್ ಮಾಡಿ ತರಿಸಿದ್ದೆ. ಇದು ಪ್ಯಾಕ್ ಆಫ್ 2 ಬರುತ್ತೆ. ಅಂದರೆ ಬೈ 1 get 1 ಫ್ರೀ ಇತ್ತು ನಾನು ತೊಗೊಂಡಾಗ. ಜಸ್ಟ್ 123 ರುಪೀಸ್ಗೆ 2 ಮ್ಯಾಟ್ಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಬಿಕಾಸ್ ಏನಾದರೂ ಒಂದು ಕಿಚನಲ್ಲಿ ಗ್ರೀನರಿ ಮ್ಯಾಟ್ ಹಾಕ್ಬಿಟ್ಟು ಅದ್ರ ಮೇಲೆ ನಾವೇನಾದರೂ ಡೆಕೋರೇಷನ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ಮ್ಯಾಟ್ನ ಯೂಸ್ ಮಾಡ್ಕೊಳ್ಬೋದು. ಎರಡೂ ಕೂಡ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಒಂದು ಪುಟಾಣಿ ಪ್ಲ್ಯಾಂಟ್ಸ್ಗೆ ನಾನು ಜಸ್ಟ್ 131 ರುಪೀಸ್ ಪೇ ಮಾಡಿದ್ದು. 131 ರುಪೀಸ್ಗೆ 8 ಪೀಸಸ್ ಬರುತ್ತೆ. ನಾನು ಆಲ್ರೆಡಿ 4 ಪೀಸಸ್ನ ಕಿಚನಲ್ಲಿ ಆರ್ಗನೈಸೇಷನ್ ಮಾಡಿದ್ದೆ. ಹಾಗಾಗಿ ಜಸ್ಟ್ 4 ಪೀಸಸ್ನ ಮಾತ್ರ ತೋರಿಸ್ತಾ ಇದ್ದೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಒಂದು ಬುಕ್ಕು ಕೂಡ ಆರ್ಡರ್ ಮಾಡಿ ತರಿಸಿದ್ದೆ. 10 ಬುಕ್ಸ್ ಬರುತ್ತೆ. ಎಲ್ಲನೂ ಸಪ್ರೇಟಾಗಿ ಬರುತ್ತೆ. ಅಂದರೆ ಬರ್ಡ್ಸು, ಫ್ರೂಟ್ಸು, ವೆಜಿಟೇಬಲ್ಸು, ಸೊ ಈ ಥರ ಎಲ್ಲನೂ ಶೇಪ್ಸ್, ಕಲರ್ಸ್ ಎಲ್ಲನೂ ಕೂಡ ಗುಡ್ ಹ್ಯಾಬಿಟ್ಸ್, ಸೊ ಈ ಥರ ಎಲ್ಲ ಸಪ್ರೇಟ್ ಬುಕ್ಸ್ ಬರುತ್ತೆ. ಸೊ ಅದು 10 ಕಾಪೀಸ್.
ಹಾಗೆ ಈ ಒಂದು ಬುಕ್ಕು ಸೆಂಟೆನ್ಸ್ ಮತ್ತು ವರ್ಡ್ಸ್ ಇದೆ. ಸೊ ತುಂಬಾ ಇಷ್ಟ ಆಯಿತು. ಬಿಕಾಸ್ ಆಲ್ಮೋಸ್ಟ್ ಮಕ್ಕಳು ಇಂಗ್ಲೀಷ್ ಮಾತಾಡೋದನ್ನು ಆಲ್ಮೋಸ್ಟ್ ಇದರಲ್ಲೇ ಈ ಬುಕ್ಕಲ್ಲಿ ಕಲ್ತ್ಬಿಡ್ಬೋದು. ಬಿಕಾಸ್ ಸೆಂಟೆನ್ಸು, ವರ್ಡ್ಸು ಪ್ರತಿಯೊಂದನ್ನು ಕೂಡ ಇದರಲ್ಲೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಚಿಕ್ಕ ಮಕ್ಕಳಿಗೆ ಇವಾಗಲಿಂದನೇ ಕಲಿಸ್ತಾ ಹೋದರೆ ಅವರ ಒಂದು ಲರ್ನಿಂಗ್ ಕೂಡ ಬೇಗನೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಒಂದು ಬುಕ್ಕು ಕೂಡ ತರಿಸಿದೆ. ತುಂಬಾ ಚೆನ್ನಾಗಿದೆ. ಕನ್ನಡದಲ್ಲೂ ಕೂಡ ಬಂದಿರಲಿ ಬುಕ್ಕು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳಿದ 101 ಕಥೆಗಳು ಈ ಬುಕ್ಕನ್ನ ಕೂಡ ತರಿಸಿದ್ದೆ. ಬಟ್ ಇದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಮತ್ತೆ ರಿಟರ್ನ್ ಮಾಡಿ ಅದು ಸುಮ್ಮನೆ ಪದೇ ಪದೇ ರಿಟರ್ನ್ ಮಾಡೋದು ಇನ್ನೇನು ಅಂದ್ಬಿಟ್ಟು ಸುಮ್ಮನೆ ಅದೇ ಇರಲಿ, ಏನೋ ಒಂದು ಯೂಸ್ ಆಗುತ್ತೆ ಅಂತ. ಮಕ್ಕಳು ಯೂಶ್ವಲಾಗಿ ಕಲರ್ಫುಲ್ಲಾಗಿರುವಂತಹ ಪಿಕ್ಚರ್ಸ್ನ ಇಷ್ಟಪಡ್ತಾರೆ. ಬಟ್ ಈ ಒಂದು ಬುಕ್ಕಲ್ಲಿ ಹೇಗಿದೆ ಅಂದರೆ ಕಲರ್ಸ್ ಏನೂ ಇಲ್ಲ, ಜಸ್ಟ್ ಹಾಗೆ ಒಂಥರ ಪ್ರಿಂಟ್ ಥರ ಜೆರಾಕ್ಸ್ ಥರ ಇದೆ. ಸೊ ಹಾಗಾಗಿ ಇದು ನನಗೆ ಇಷ್ಟ ಆಗಲಿಲ್ಲ. ಸ್ಟೋರಿ ಕೊಟ್ಟಿದ್ದಾರೆ, ಹಾಗೆ ಒಂದು ಪ್ರಿಂಟ್ ಥರ ಕೊಟ್ಟಿದ್ದಾರೆ. ಬಟ್ ಮಕ್ಕಳಿಗೆ ಕಲರ್ಫುಲ್ಲಾಗಿದ್ರೇ ಮಕ್ಕಳು ಇಷ್ಟಪಡೋದು. ಈ ಥರ ಇದ್ದಾಗ ನಾವೇ ಓದ್ಬಿಟ್ಟು ಹೇಳಬೇಕಾಗುತ್ತೆ. ಸೊ ಈ ಒಂದು ಬುಕ್ಕು ನನಗೆ ಇಷ್ಟ ಆಗಲಿಲ್ಲ. 1000 ವರ್ಡ್ಸ್ ಈ ಬುಕ್ಕು ಕೂಡ ತುಂಬ ಕಲರ್ಫುಲ್ಲಾಗಿದೆ. ಒಂದು ಬೇಸಿಕ್ ಮಕ್ಕಳು ಏನೆಲ್ಲ ತಿಳ್ಕೊಳ್ಬೇಕು ಪ್ರತಿಯೊಂದು ಕೂಡ ಈ ಒಂದು ಬುಕ್ಕಲ್ಲಿದೆ. ಸೊ ಇದು ಕೂಡ ಬುಕ್ ತುಂಬಾ ಇಷ್ಟ ಆಯಿತು. ಹಾಗೆ ರೈಮ್ಸ್ ಬುಕ್ಸ್ ಕೂಡ ತರಿಸಿದ್ದೀನಿ. ಇದು ಕೂಡ ತುಂಬಾ ಇಷ್ಟ ಆಯಿತು. ಬಿಕಾಸ್ ಪ್ರತಿಯೊಂದು ರೈಮ್ಸ್ ಕೂಡ ಈ ಒಂದು ಬುಕ್ಸಲ್ಲಿದೆ. ಸೊ ಆರಾಮಾಗಿ ಈ ಒಂದು ಬುಕ್ಕನ್ನು ಪರ್ಚೇಸ್ ಮಾಡ್ಬೋದು. ಇದು ಇಂಗ್ಲೀಷ್ ರೈಟಿಂಗ್ ಬುಕ್ಕು. ಸೊ ಕ್ಯಾಪಿಟಲ್ ಲೆಟರ್ಸ್ನ ರೈಟ್ ಮಾಡೋವಂಥದ್ದು. ಸೊ ಚೆನ್ನಾಗಿದೆ. ಆಲ್ಮೋಸ್ಟ್ ಮಕ್ಕಳು ಅದರಲ್ಲಿ ಪ್ರಾಕ್ಟೀಸ್ ಮಾಡಿ ಕಲಿಬೋದು. ಹಾಗಾಗಿ ಈ ಬುಕ್ಕನ್ನು ಕೂಡ ತರಿಸಿದ್ದೆ. ಸೊ ಕೂಡ ನಾನು ಸಿರಿಗೆ ಅಂತ ಹೇಳಿ ಆರ್ಡರ್ ಮಾಡಿ ತರಿಸಿರೋವಂಥ ಬುಕ್ಸು. ಬಿಕಾಸ್ ಚಿಕ್ಕ ಮಕ್ಕಳಿಂದನೇ ನಾವು ಕಲಿಸ್ತಾ ಹೋಗಬೇಕಾಗತ್ತಲ್ವ. ಹಾಗಾಗಿ ಇಷ್ಟು ಬುಕ್ಸನ್ನು ಕೂಡ ನಾನು ಸಿರಿಗೆ ಅಂತ ಹೇಳಿ ತರಿಸಿದ್ದೀನಿ.